ಬಂದಿದೆ. ಇವತ್ತು ಅನ್ಪ್ಯಾಕ್ ಮಾಡೋಣ. ನನ್ನ ಗಂಡ ಕೂತಿದ್ದಾನೆ. ಇನ್ನೂ ಚೆನ್ನಾಗಿ ಕಾಣಿಸಿತ್ತು, ಸ್ಟೋನ್ ಥರ ಇರುತ್ತಾನೆ, ಬಟ್ ಇಟ್ ಈಸ್ ನೈಸ್, ಚೆನ್ನಾಗಿತ್ತು. ಕಿಚನಲ್ಲಿ ಏನೋ ಕಟ್ ಮಾಡೋಣ. ಹೆಲೋ, ವೆಲ್ಕಮ್ ಟು ಲಿಕ್ಕಿ ಲಾಗ್ಸ್. ಇವತ್ತು ನನಗೆ ಆನ್ಲೈನಿಂದ ಒಂದು ಸ್ವಲ್ಪ ಪ್ಯಾಕೇಜ್ ಆರ್ಡರ್ ಮಾಡಿದ್ದೆ, ಏನೇನೋ ಬಂದಿದೆ. ಇವತ್ತು ಅನ್ಪ್ಯಾಕ್ ಮಾಡೋಣ. ದಿಸ್ ಇಸ್ ಮೈ ಫಸ್ಟ್ ಅನ್ಪ್ಯಾಕಿಂಗ್ ವಿಡಿಯೋ, ಬಟ್ ಲೆಟ್ಸ್ ಬಿಗಿನ್. ಆಲ್ಸೋ ನಾನು ಒಬ್ಬೊಬ್ಬಳೇ ಮಾತಾಡಲ್ಲ, ಎದುರುಗಡೆ ನನ್ನ ಗಂಡ ಕೂತಿದ್ದಾನೆ, ಅವನಿಗೆ ತೋರಿಸ್ತಾ ಇರ್ತೀನಿ. ಆ್ಯಕ್ಚುಲಿ ರೆಡಿನಾ? ಫಸ್ಟ್ ಥಿಂಗು ಇದೇನೋ ರಗ್ ಆರ್ಡರ್ ಮಾಡಿದ್ದೆ. ದೊಡ್ಡ ರಗ್ ಆರ್ಡರ್ ಮಾಡಿದ್ನಲ್ಲ, ಇದು ಯಾವುದು ಒನ್ ಆಫ್ ದ ರಗ್ಸ್. ಇದು ಕಿಚನಲ್ಲಿ ಏನೋ ಕಿಚನ್ಗಲ್ಲ, ವಾಶ್ರೂಮ್ಗೆ ಹಾಕೋದು ಅನ್ಸುತ್ತೆ. ಬಟ್ ನೋಡೋಣ. ನನ್ನ ಗಂಡ ಕರೆದೆ ವಿಡಿಯೋಗೆ ಬನ್ನಿ ಅಂತ, ಬರ್ತಾನೆ ಇಲ್ಲ. ಓಕೆ, ಬಾತ್ರೂಮ್ ರಗ್. ಬಾತ್ರೂಮಲ್ಲಿ ಇದೊಂಥರ ನನಗೆ ಫೋಟೋದಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸಿತ್ತು, ಸ್ಟೋನ್ ಥರ. ಬಟ್ ಓಕೆ, ನಾಟ್ ಬ್ಯಾಡ್. ದಿಸ್ ಈಸ್ ದ ಫಸ್ಟ್ ಐಟಮ್. ಓಕೆ, ಹೆಂಗನ್ಸುತ್ತೆ? ಚೆನ್ನಾಗಿದೆ. ಓಕೆ, ನೆಕ್ಸ್ಟು ಈ ಬ್ರಷ್ ಆರ್ಡರ್ ಮಾಡಿದ್ದೆ. ಇದು ಡಿಟ್ಯಾಂಗಲ್ ಬ್ರಷ್ ಅಂತ. ನಾನೇನಾದರೂ ಸ್ಟೈಲಿಂಗ್ ಎಲ್ಲ ಮಾಡಿದ್ರೆ, ಕರ್ಲಿ ಹೇರ್ ರೊಟೀನ್ ಎಲ್ಲ ಮಾಡಿದಾಗ ಹೇರ್ ಡಿಟ್ಯಾಂಗಲ್ ಮಾಡೋದಕ್ಕೆ, ಸ್ನಾನ ಮಾಡಿದ ತಕ್ಷಣ ಹಿಂಗೆ ಮಾಡಿಕೊಂಡ್ರೆ ಹಿಂಗಂದರೆ ಕರ್ಲ್ಸ್ ಆಗಿಬಿಡ್ತದೆ. ಸೊ ಲೆಟ್ಸ್ ಸಿ. ಆಮೇಲೆ ಇದೇನೋ ಇದೆ, ತುಂಬ ಆರ್ಡರ್ ಮಾಡಿದ್ದೀನಿ ಗೈಸ್, ಏನೇನಂತ ನೆನಪಿಲ್ಲ. ಸೊ ಇದು ಬಂದು ಬ್ಯಾಂಬೂ ಚಾರ್ಕೋಲ್ ಫೇಸ್ ಮಾಸ್ಕ್, ಪೀಲ್ ಆಫ್ ಮಾಸ್ಕ್. ಸೊ ನನಗೂ ನನ್ನ ಗಂಡಂಗೂ ಸ್ವಲ್ಪ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಎಲ್ಲ ಇದ್ದಾವೆ ಮೂಗ್ ಮೇಲೆ. ಅದನ್ನು ಕ್ಲೀನ್ ಮಾಡೋದಕ್ಕೆ ಇದೊಂದು ಚೆನ್ನಾಗಿ ಚಿಕ್ಕ ಮಾಸ್ಕ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು, ಸೊ ಇದು ಹ್ಯಾಂಡ್ ವಾಶ್, ಮತ್ತು ಹ್ಯಾಂಡ್ ವಾಶ್ ಹಾಕೋಕ್ಕೆ, ಬೇಸಿಕಲಿ ಹ್ಯಾಂಡ್ ವಾಶ್ ಹಾಕೋಕ್ಕೆ 2 ಕಲರ್ ಆರ್ಡರ್ ಮಾಡಿದೆ. ಒಂದೇ ಕಲರ್ ಇದ್ದರೆ ಕನ್ಫ್ಯೂಸ್ ಆಗುತ್ತೆ, ಸೇಮ್ ಅನ್ಸುತ್ತೆ ಅಂತ. ಇದೊಂಥರ ಮಾರ್ಬಲ್ ಲುಕ್ಕಿಂಗ್, ಬಟ್ ಪ್ಲಾಸ್ಟಿಕ್ಕೇನೆ. ಬಟ್ ನೋಡೋದಕ್ಕೆ ಲಕ್ಸುರಿಯಸ್ ಆಗಿ ಕಾಣುತ್ತೆ ಆ್ಯಂಡ್ ಚೆನ್ನಾಗಿ ಕಾಣುತ್ತೆ, ನೀಟಾಗಿ ಕಾಣುತ್ತೆ ಅಂತ. ಇದು 2 ಆರ್ಡರ್ ಮಾಡಿದ್ದೆ. ಸೊ ದಿಸ್ ಇಸ್ ಫಾರ್ ಹ್ಯಾಂಡ್ ವಾಶ್, ರೀಫಿಲ್ ಮಾಡೋದಕ್ಕೆ. ಸೊ ನೆಕ್ಸ್ಟ್ ಒನ್, ನೈಫಲ್ಲಿ ಸೋಪ್ ಸ್ಟ್ಯಾಂಡು ನಮ್ಮ ಮನೇಲಿ ಇದೆ, ಬಟ್ ಏನೋ ಕಮ್ಮಿಗೆ ಸಿಕ್ತು ಅಂತ ಮಾಡಿದೆ ಆರ್ಡರು. ನಮ್ಮ ಮನೇಲಿ ಇರೋದು ಸ್ಟೀಲ್, ಆ್ಯಕ್ಚುಲಿ ದಿಸ್ ಪ್ಲಾಸ್ಟಿಕ್. ರಿಟರ್ನ್ ಮಾಡೋದು ಮೋಸ್ಟ್ಲಿ ಇದನ್ನು, ಅಷ್ಟೇನು ಚೆನ್ನಾಗಿಲ್ಲ ಗೈಸ್, ರಿಟರ್ನ್ ಮಾಡೋಣ. ಆಮೇಲೆ ಎಲ್ಲನೂ ಚೆನ್ನಾಗಿರುತ್ತೆ ಅಂತ ಅಲ್ಲ, ಸುಮ್ಮನೆ ಆರ್ಡ್ರ್ ಮಾಡ್ತೀವಿ, ಎಲ್ಲೋ ಒಂದೊಂದು ಪ್ರಾಡಕ್ಟ್ಸ್ ಚೆನ್ನಾಗಿ ಬರಲ್ಲ, ಬಟ್ ಇಟ್ಸ್ ಓಕೆ. ತುಂಬ ಫ್ಲೆಮ್ಸಿ. ಆಮೇಲೆ ಇದೊಂದು ಆರ್ಡರ್ ಮಾಡಿದೆ. ಇದು ಸಿಂಕಲ್ಲಿ ತರಕಾರಿ ಎಲ್ಲ ಕಲೆಕ್ಟ್ ಮಾಡುತ್ತೆ, ಏನೇನು ಗಲೀಜು ಹಾಕ್ತೀವೋ ಅದೆಲ್ಲ ಕಲೆಕ್ಟ್ ಮಾಡುತ್ತೆ. ಆಮೇಲೆ ಇದನ್ನು ಹಿಂಗೆ ಎತ್ಕೊಂಡು ಡಸ್ಟ್ಬಿನ್ ಹಿಂಗೆ ಹಾಕೋದು. ಸೊ ಏನಂತಾರೆ ಗೊತ್ತಿಲ್ಲ, ಬಟ್ ಸಿಂಕ್ ಫಿಲ್ಟರ್.
ಬ್ಯಾಗ್. ಯಾಕೋ ದೊಡ್ಡದಾಗಿ ಕಾಣಿಸಿತ್ತು ಅಲ್ಲಿ ನೋಡಿದಾಗ, ಈಗ ಯಾಕೋ ಇವಾಗ ಚಿಕ್ಕದಾಗಿದೆ, ಬಟ್ ಇಟ್ಸ್ ವೆರಿ ಕ್ಯೂಟ್. ಚಿಕ್ಕದು ಅಂದರೆ ಒಂದು ಬಾಕ್ಸ್ ಇಟ್ಕೋಬೋದು ಆ್ಯಕ್ಚುಲಿ, 2-3 ಬಾಕ್ಸ್ ಆರಾಮಾಗಿ ಇಟ್ಕೊಳ್ಬೋದು. ನನಗೊಂದು ಲಂಚ್ ಬ್ಯಾಗ್ ಬೇಕಿತ್ತು. ಥರ್ಮಲ್ಸ್ ಇದೆ ಒಳಗಡೆ ನೋಡಿದ್ರೆ, ರಿಟೈನ್ ಟೆಂಪ್ರೇಚರ್, ಏನಿದ್ರು ಕೋಲ್ಡ್ ಇದ್ರೆ ಕೋಲ್ಡ್ ಇರುತ್ತೆ, ಹಾಟ್ ಇದ್ರೆ ಹಾಟ್ ಇರುತ್ತೆ. ಸೊ ಓಕೆ, ನಾಟ್ ಬ್ಯಾಡ್, ದಿಸ್ ಇಸ್ ನೈಸ್. ಐ ವಿಲ್ ಪ್ರಾಬಬ್ಲಿ ಕೀಪ್ ಇಟ್. ನೆಕ್ಸ್ಟ್ ಬಂದು ಇದು ಇದೊಂಚೂರು ಡ್ಯಾಮೇಜ್ ಇದೆ, ಬಟ್ ಇದು ಸ್ನೋ ಮ್ಯಾಟ್. ಶೂ ಇಟ್ಕೊಳ್ಳೋದಕ್ಕೆ ಗೈಸ್. ನಾನು ಓಪನ್ ಮಾಡಲ್ಲ, ಯಾಕೆಂದರೆ ಪ್ಯಾಕೇಜ್ ಬರೋ ಅಷ್ಟರಲ್ಲಿ ಡ್ಯಾಮೇಜ್ ಆಗಿದೆ ಒಂಚೂರು ಇಲ್ಲಿ. ಸೊ ಇದು ಮೋಸ್ಟ್ಲಿ ರಿಟರ್ನ್, ಬಟ್ ಇಟ್ ಈಸ್ ನೈಸ್, ಚೆನ್ನಾಗಿತ್ತು. ಇದು ಒಂದು ತಗೊಂಡೆ, ಲೂಫಾಗಿಂತ ಇದು ಮೋಸ್ಟ್ಲಿ ನಾನು ಸಿಂಕ್ ಬ್ರಷ್ ಮಾಡೋದು, ಸಿಂಕ್ ಉಜ್ಜೋದಕ್ಕೆ ತೊಗೊಂಡೆ ಇದನ್ನು. ನನಗೆ ಅವಾಗ ಕ್ಲೀನ್ ಮಾಡ್ತಾ ಇರಬೇಕು ಯಾವಾಗಲೂ. ಸೊ ಇದನ್ನು ಬ್ರಷ್ ಮಾಡೋಕ್ಕೆ ಈಸಿ ಇರುತ್ತೆ ಮತ್ತು ಎಲ್ಲ ಹೋಗ್ಬಿಡುತ್ತೆ ಅಂತ ಈ ಥರ ಒಂದು ಬ್ರಷ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಏನು ಗೊತ್ತಿಲ್ವಲ್ಲ, I know what this is. ಸ್ವಲ್ಪ ಹಿಂಗೆ ಯೂಸ್ಲೆಸ್ ಆಗಿ ಆರ್ಡರ್ ಮಾಡಿರ್ತೀನಿ ಗೈಸ್. ಇದು 7 ರನ್ನಿಂಗ್ ಹಾರ್ಸ್ ಅಂತ, ಮನೇಲಿದ್ರೆ ಒಳ್ಳೇದು ಅಂತಾರೆ. 7 ಇದೆಯಾ? 1 2 3 4 5 7 ಇದೆ. ಸೊ ಇದನ್ನ ಗೊತ್ತಿಲ್ಲ, ಗೋಡೆಗೆ ಹಾಕೋಕ್ಕೆ ತರಿಸಿರೋದು. So it is nice material, it is not paper. I thought it would be paper or canva ಮೇಲೆ ಮಾಡಿರೋದು. It is nice. Keep it. ಆಮೇಲೆ ಇದು ದೊಡ್ಡ ಪ್ರಾಡಕ್ಟ್, ರಗ್. ಸೊ ನಮ್ಮ ಮನೆಯಲ್ಲಿ ಸೋಫಾ ಕೆಳಗಡೆ ಹಾಕೋಕ್ಕೆ ಒಂದು, ಟೀಪಾಯ್ ಕೆಳಗೆ ಸೋಫಾ ಮತ್ತು ಟೀಪಾಯ್ ಮಧ್ಯೆ ಹಾಕೊಂಡು ರಗ್ ಬೇಕಿತ್ತು. ಅದೇ ಇದು ಆರ್ಡ್ರ್ ಮಾಡಿದ್ದೀನಿ. So this is the rug. I think it is good. Decent. Not great, but decent. Okay size. Correct size ಇದೆ ಅನ್ಸುತ್ತೆ. ನಮ್ಮ ಹತ್ರ ಇವಾಗ ಬಂದಿದೆ. T5 ಕೆಳಗೆ ಫಿಟ್ ಆಗ್ತದೆ, ಸಾಫ್ಟ್ ಇದೆ. ಸೋಫಾ ಕೆಳಗೆ ಫಿಟ್ ಆಗುತ್ತೆ. ಸೊ ಹೋಪ್ಫುಲಿ ವಿ ವಿಲ್ ಕೀಪ್ ಇಟ್. ಓಕೆ, ಅಷ್ಟೇ ಗೈಸ್, ಎಲ್ಲ ತೋರಿಸಿದ್ದೀನಿ. 2-3 ಐಟಮ್ಸ್ ರಿಟರ್ನ್ ಮಾಡೋದಿದೆ, ಬಟ್ ಅದರ್ ದೆನ್ ದ್ಯಾಟ್ ಐ ಆಮ್ ಹ್ಯಾಪಿ ವಿತ್ most of it. So ಎಷ್ಟು ನಿಮಿಷ ಆಯಿತು? ಅಲ್ಲ ನೋಡೋಕ್ಕಾಗಲ್ವಾ? 7.5 ಅಷ್ಟೇ ಗೈಸ್. ದಿಸ್ ಇಸ್ ಛೋಟಾ ವ್ಲಾಗ್, ಮೈ ಫಸ್ಟ್ ಅನ್ಪ್ಯಾಕಿಂಗ್. ನಾಟ್ ಆ್ಯಕ್ಚುಲಿ ಫಸ್ಟ್, ಒಂದಿದೆ ಗೈಸ್, ಅದನ್ನು ನಾನು ಅಪ್ಲೋಡ್ ಮಾಡಿಲ್ಲ, ಮಾಡ್ತೀನಿ. ದಿಸ್ ಇಸ್ ಮೈ ಪ್ರಾಬ್ಲಿ ಸೆಕೆಂಡ್ ಅನ್ಪ್ಯಾಕಿಂಗ್ ವ್ಲಾಗ್, ಆ್ಯಂಡ್ ಹೋಪ್ ಯು ಆಲ್ ಎಂಜಾಯ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ವೇರ್ಡ್ ಅನಿಸುತ್ತೆ ಇದನ್ನು ಹೇಳೋಕ್ಕೆ, ಬಟ್ ಮಾಡಿ. ಬಾಯ್.